ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಲಿಕ್ಕೆ ತೆರೆಮರೆಯಲ್ಲಿ ಬಹಳ ತೀವ್ರವಾದ ಚಟುವಟಿಕೆಗಳು ನಡೀತಾ ಇದೆ. ಎರಡು ಟೀಮ್ ಬಹಳ ತೀವ್ರವಾಗಿ ಪ್ರಯತ್ನವನ್ನ ಆರಂಭಿಸಿವೆ. ದೆಹಲಿಯಲ್ಲಿ ಬಹಳ ಬಿರುಸಿನ ಚಟುವಟಿಕೆಗಳು ತೆರೆಯ ಹಿಂದೆಯೇ ನಡೀತಾ ಇದೆ. ಹಾಗೂ ನಾ ಎರಡು ಟೀಮ್ ಕೆಲಸ ಮಾಡ್ತಿದ್ದೆ ಅನ್ನಲ್ಲ, ಅದೇ ರೀತಿ ಇಬ್ಬರು ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಗೆ ಇಳಿದಿದ್ದಾರೆ. ಯಾರು ಆ ಇಬ್ಬರು? ಹಾಗೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಎರಡು ಟೀಮ್ ಯಾವುದು? ಯಡಿಯೂರಪ್ಪನವ್ರು ಏನ್ ಮಾಡ್ತಿದ್ದಾರೆ? ಎರಡು ಟೀಮಲ್ಲಿ ಒಂದು ಟೀಮ್ ನೀವೇ ಹೇಳ್ಬಿಡ್ಬೋದು, ಯತ್ನಾಳ್ ಲ್ಯಾಂಡ್ ಟೀಮ್ ಅಂತ ಹೇಳಿ. ಹಾಗಾದ್ರೆ ಇನ್ನೊಂದು ಟೀಮ್ ಯಾವುದು? ಅಂತಿಮವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕೆಳಗಿಳಿತಾರಾ ಅಥವಾ ಅವರೇ ಮುಂದುವರಿತಾರಾ? ಒಂದು ವೇಳೆ ವಿಜೇಂದ್ರ ಕೆಳಗಿಳಿಯೋದೇ ಆದ್ರೆ ಆಗ ಆ ಸ್ಥಾನಕ್ಕೆ ಬರುವವರು ಯಾರು? ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ರಾಜ್ಯ ಬಿಜೆಪಿಯ ಅಧ್ಯಕ್ಷ ಪಟ್ಟದ ಬದಲಾವಣೆಯ ವಿಚಾರ ಈಗ ಯಾಕೆ ಚರ್ಚೆಗೆ ಬರ್ತಾ ಇದೆ ಅಂತ ನೀವು ಕೇಳ್ಬೋದು. ಬಿಜೆಪಿಯಲ್ಲಿ ಒಂದು ಪದ್ಧತಿ ಇದೆ. ರಾಷ್ಟ್ರೀಯ ಬಿಜೆಪಿಯ ಅಧ್ಯಕ್ಷರ ಬದಲಾವಣೆ ಮಾಡುವ ಮೊದಲು ಎಲ್ಲ ರಾಜ್ಯಗಳ ಸಂಘಟನೆಯಲ್ಲಿ ಬದಲಾವಣೆಗಳಾಗಬೇಕು. ರಾಜ್ಯದ ಅಧ್ಯಕ್ಷರ ಚುನಾವಣೆಗಳಾಗಬೇಕು. ಆ ಚುನಾವಣೆಯ ನಂತರ ಅಂತಿಮವಾಗಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗುವಂಥದ್ದು. ಸೊ ಆ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ರಾಷ್ಟ್ರೀಯ ಬಿಜೆಪಿಯ ಸಂಘಟನಾ ಪರ್ವ ಅಂತ ನಡೀತಾ ಇದೆಯಲ್ಲ, ಅದು ಕೂಡ ಇದರ ಭಾಗವೇ. ಮೊನ್ನೆ ವಿಜೇಂದ್ರ ಹೋಗಿ ಬಂದ್ರು ಡೆಲ್ಲಿಗೆ, ಇದರ ಭಾಗವೇ. ಈಗ ಹೊಸ ವರ್ಷದಲ್ಲಿ ಆರಂಭದಲ್ಲೇ ವಿಜೇಂದ್ರ ಅವರಿಗೆ ಒಂದು ಸವಾಲು ಎದುರಾಗಿದೆ. ಎರಡು ಟೀಮ್ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಹಾಗೆ ಇಬ್ಬರು ಪ್ರಮುಖ ಆಕಾಂಕ್ಷಿಗಳು ಬಿಜೆಪಿ ಅಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟು ಹೋರಾಟವನ್ನ ಬಹಿರಂಗವಾಗಿ ಆರಂಭಿಸಿದ್ದಾರೆ. ಹಾಗಾದ್ರೆ ಎರಡು ಟೀಮ್ ಯಾವುದು? ಅದನ್ನು ಮೊದಲೇ ಹೇಳ್ತೀನಿ. ಮೊದಲನೇ ಟೀಮ್, ಯು ಆರ್ ರೈಟ್, ಬಸನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್. ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಬಿ.ಪಿ. ಹರೀಶ್, ಕುಮಾರ್ ಬಂಗಾರಪ್ಪ ಎಲ್ಲ ಇದಾರಲ್ಲ, ಅವರೊಂದು ಟೀಮ್ ಮಾಡ್ಕೊಂಡಿದಾರಲ್ಲ, ಲಿಂಬಾವಳಿ ಅವರು ಇದ್ದಾರೆ. ಸೊ ಅವರೆಲ್ಲ ಒಂದು ಟೀಮ್ ಮಾಡ್ಕೊಂಡು ಹೋರಾಟ ಆರಂಭ ಮಾಡಿದ್ದಾರೆ. ಅವರೇನೀಗ ವಕ್ಫ್ ಹೋರಾಟ ಅಂತೆಲ್ಲ ಮಾಡ್ತಿದಾರಲ್ಲ, ವಿಜೇಂದ್ರ ಅವರ ವಿರುದ್ಧವೇ ತೊಡೆ ತಟ್ಟಿ, ಅದೆಲ್ಲದರ ಮೂಲ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದೇ ಅವ್ರದ್ದಿರೋದು. ಸೊ ಈಗ ಅವರು ರಾಷ್ಟ್ರೀಯ ಬಿಜೆಪಿಯ ಕೆಲವು ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ವಿಜೇಂದ್ರ ಅವ್ರನ್ನ ಆ ಸ್ಥಾನದಲ್ಲಿ ಮುಂದುವರಿಸಬಾರದು ಅನ್ನುವ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಅದಕ್ಕೆ ನಾವು ನಮ್ಮ ಪಾಡಿಗೆ ನಾವು ವಕ್ಫ್ ಹೋರಾಟ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಅವ್ರು ಹೊರಟಿರೋದು. ಅದು ಒಂದು ಟೀಮು. ಅವರು ವಿಜೇಂದ್ರ ವಿರುದ್ಧ ಇದ್ದಾರೆ ಅನ್ನೋದು ಬಹಿರಂಗ ಸತ್ಯ, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಯಡಿಯೂರಪ್ಪನವ್ರನ್ನೇ ಬಿಟ್ಟಿಲ್ಲ, ಇನ್ನು ವಿಜೇಂದ್ರ ಅವ್ರ ವಿರುದ್ಧ ಅವ್ರು ಹೋರಾಟ ಮಾಡೋದು ಬಿಡ್ತಾರಾ? ಮುಂದುವರಿಸಿದ್ದಾರೆ. ಇನ್ನೊಂದು ಟೀಮ್ ಯಾವ್ದಪ್ಪ ಅಂದ್ರೆ ಅದು RSS ನ ಅಂದ್ರೆ ಸಂಘ ಪರಿವಾರದ ನಾಯಕರ ಬೆಂಬಲ ಇರುವಂತಹ ತಂಡ. ರಾಷ್ಟ್ರೀಯ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಸಂಘ ಪರಿವಾರದ ನಾಯಕರ ಬೆಂಬಲ ಇರುವಂತಹ ಒಂದು ತಂಡ ಕೂಡ ವಿಜೇಂದ್ರ ಅವರು ಆ ಪಟ್ಟದಿಂದ ಕೆಳಗಿಳಿಬೇಕು ಅನ್ನುವ ಹೋರಾಟವನ್ನು ಆರಂಭಿಸಿದೆ. ನೀವು ನೆನಪಿರ್ಬೋದು, ಕೆಲವು ತಿಂಗಳ ಹಿಂದೆ ಇಲ್ಲೇ ಬೆಂಗಳೂರಿನ RSS ಕಚೇರಿಯಲ್ಲಿ ಒಂದು ಸಭೆ ಆಯಿತು. ಸುಮಾರು 40 ಜನ ಬಿಜೆಪಿಯ ನಾಯಕರು ಆ ಸಭೆಯಲ್ಲಿದ್ದರು. ವಿಜೇಂದ್ರ ಅವ್ರ ವಿರುದ್ಧ ಸುಮಾರು 37 ಜನ ಅವತ್ತು ದೂರನ್ನ ಕೊಟ್ಟರು, ಬಹಿರಂಗವಾಗೇ ಮಾತನಾಡಿದ್ರು, ವಿಜೇಂದ್ರ ಅವ್ರ ವಿರುದ್ಧವೇ ಮಾತನಾಡಿದ್ರು, ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಿಲ್ಲ ಅಂತ ದೂರು ಕೊಟ್ಟರು. ಸೊ ಆ ತಂಡದ ಕೆಲವರು ಕೂಡ ಇದರಲ್ಲಿ ಇದ್ದಾರೆ. ಸೊ ಎರಡು ಟೀಮ್ ಅನ್ನೋದು ನಿಮಗೆ ಕ್ಲಿಯರ್ ಆಯ್ತು. ಹಾಗಾದ್ರೆ ರಾಜ್ಯಾಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತ ಇಬ್ಬರು ಯಾರು? ಒಬ್ಬರ ಹೆಸರು ಈಗ ಡೆಲ್ಲಿಯಿಂದಲೇ ಮುನ್ನೆಲೆಗೆ ಬಂದಿದೆ. ಯಾರು ಅಂದ್ರೆ ಶೋಭಾ ಕರಂದ್ಲಾಜೆ. ಈಗ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ನೆಕ್ಸ್ಟ್ ರಿಷಫಲ್ ಆಗುವಾಗ ಬಹುಶಃ ಅವ್ರನ್ನ ಮುಂದುವರಿಸಲಿಕ್ಕಿಲ್ಲ, ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ತರಬೇಕು, ಮುಂದಿನ ಚುನಾವಣೆಯನ್ನ ಅವರ ನೇತೃತ್ವದಲ್ಲೇ ಸಂಘಟಿಸಬೇಕು ಅನ್ನುವ ವಿಚಾರ ಇದೆ. ಆ ಹಿನ್ನೆಲೆಯಲ್ಲಿ ಶೋಭಾ ಕರಂದ್ಲಾಜೆ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ಕಳಿಸೋದು ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋದು, ಇದು ಬಿಜೆಪಿಯ ಕೆಲವು ರಾಷ್ಟ್ರೀಯ ನಾಯಕರು ಹಾಗೂ ಸಂಘ ಪರಿವಾರದ ನಾಯಕರು ಒಗ್ಗೂಡಿ ಮಾಡಿರುವಂತ ಪ್ಲಾನ್. ನಂಬರ್ 1, ಅವರು ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಅನ್ನುವಂಥದ್ದು. ನಂಬರ್ 2, ಅವರು ಕಟ್ಟರ್ ಹಿಂದುತ್ವವಾದಿ ಅನ್ನುವಂಥದ್ದು, ಸಂಘ ಪರಿವಾರದ ಹಿನ್ನೆಲೆ ಇದೆ ಅನ್ನುವಂಥದ್ದು. ಮತ್ತೆ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗವನ್ನು ಅವರು ಪ್ರತಿನಿಧಿಸೋದ್ರಿಂದ, ಕರಾವಳಿಯ ಹಿನ್ನೆಲೆ ಇರೋದ್ರಿಂದ ಸಂಘ ಪರಿವಾರದ ಬೆಂಬಲ ಸಹಜವಾಗಿಯೇ ಇದೆ. ಹಾಗೆ ಅವರು ಯಡಿಯೂರಪ್ಪನವರ ನೆರಳಿನಲ್ಲೇ ಬೆಳೆದವರಾಗಿರೋದ್ರಿಂದ ಸಹಜವಾಗಿ ಯಡಿಯೂರಪ್ಪನವರ ಬೆಂಬಲಿಗರು ಕೂಡ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ, ಒಂದು ಅಕ್ಸೆಪ್ಟೆನ್ಸ್ ಇರುತ್ತೆ. ಈ ಎಲ್ಲ ಕಾರಣದಿಂದ ಅವ್ರನ್ನ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ತರಬೇಕು ಅನ್ನುವಂಥ ಪ್ಲಾನ್ ಇದೆ.
ಅವ್ರನ್ನ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ತಂದದ್ದೇ ಆದ್ರೆ, ಒಬ್ರು ಒಕ್ಕಲಿಗರು ರಾಜ್ಯಾಧ್ಯಕ್ಷ ಆದ್ರೆ ಆಗ ಸಹಜವಾಗಿ ವಿರೋಧ ಪಕ್ಷದ ನಾಯಕ ಸ್ಥಾನ ಆರ್ ಅಶೋಕ್ ಅವರು ಪಟ್ಟದಿಂದ ಕೆಳಗಿಳಬೇಕಾಗುತ್ತೆ. ಅಲ್ಲಿಗೆ ಯತ್ನಾಳ್ ಅವ್ರನ್ನ ತರಬಹುದು ಅನ್ನುವ ಚರ್ಚೆ ಕೂಡ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಅಲ್ಲಿಗೆ ತರಬಹುದು ಅನ್ನುವಂಥ ಚರ್ಚೆ ಇದೆ. ಅಲ್ಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ರು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಬಹಳ ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಾ ಇಲ್ಲ. ಅವರ ಕಣ್ಣಿರೋದು ವಿರೋಧ ಪಕ್ಷದ ನಾಯಕನ ಸ್ಥಾನದ ಮೇಲೆ. ಇನ್ನು ರಾಜ್ಯಾಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತ ಮತ್ತೊಬ್ಬ ನಾಯಕ ಯಾರು ಅಂದ್ರೆ ಅದು ಬೇರೆ ಯಾರು ಅಲ್ಲ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಇದೇ ಆಗಿದ್ದು ಹೇಳ್ತೀನಿ ಕೇಳಿಸಿ. ಅವರು ಯಾವಾಗ್ಲೂ ಕೂಡ ಎರಡು ಕಡೆ ಆಟ ಆಡೋರು. ಈ ಕಡೆ ಆ ಕಡೆ ಎರಡು ಕಡೆ ಬ್ಯಾಲೆನ್ಸ್ ಮಾಡೋ ಬ್ಯಾಲೆನ್ಸಿಂಗ್ ಟ್ಯಾಕ್ಟಿಕ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಅವ್ರು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟದಿಂದ ಯಾರು ಸಿಎಂ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಇದ್ದಾಗ ಬೊಮ್ಮಾಯಿ ಆಗ್ತಾರೆ ಅಂದ್ರೆ ಯಾರು ನಂಬಕ್ ರೆಡಿನೇ ಇರಲಿಲ್ಲ. ಆದ್ರೆ ಬೊಮ್ಮಾಯಿ ಬಂದು ಕೂತ್ರ ಕಡೆಗೆ ಹಾಗಂದ್ರೆ ಇದೇ ಬ್ಯಾಲೆನ್ಸಿಂಗ್ ಟ್ಯಾಕ್ಟಿಕ್ ಮಾಡ್ಬಿಟ್ಟು ಆ ಕಡೆ BL ಸಂತೋಷ್, ಈ ಕಡೆ ಯಡಿಯೂರಪ್ಪನವರು, ಇಬ್ಬರ ನಡುವೆಯೂ ಕೂಡ ಅವರು ಸಮನ್ವಯತೆಯನ್ನು ಸಾಧಿಸಿ ಇಬ್ಬರ ಒಪ್ಪಿಗೆಯನ್ನು ಪಡೆದು ಅಂತಿಮವಾಗಿ ಅಮಿತ್ ಶಾ, ನರೇಂದ್ರ ಮೋದಿ ಎಲ್ಲರೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಿದ್ರು. ಈಗಲೂ ಅಂಥದ್ದೇ ತಂತ್ರವನ್ನು ಅವ್ರು ಬಳಸ್ತಾ ಇದ್ದಾರೆ. ಈ ಬಾರಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ. ಏನ್ ಪ್ಲಾನ್ ಮಾಡ್ತಿದ್ದಾರೆ? ಈಗ ಮೇಲ್ನೋಟಕ್ಕೆ ಕಾಣುವ ಹಾಗೆ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್, ಮತ್ತೊಂದ್ ಕಡೆ ಯಡಿಯೂರಪ್ಪ, ವಿಜಯೇಂದ್ರ ಇವರೆಲ್ಲ ಇದ್ದಾರೆ. ಹೌದಾ? ಬಸವರಾಜ ಬೊಮ್ಮಾಯಿ ಅವರು ಒಂದ್ ಕಡೆ ಯತ್ನಾಳ್ ಅವ್ರ ಜೊತೆನೂ ಚೆನ್ನಾಗಿದ್ದಾರೆ, ಇನ್ನೊಂದ್ ಕಡೆ ಯಡಿಯೂರಪ್ಪನವರು, ವಿಜಯೇಂದ್ರ, ರಾಘವೇಂದ್ರ ಇವರೆಲ್ಲರ ಜೊತೆಯೂ ಚೆನ್ನಾಗಿದ್ದಾರೆ. ಇಬ್ಬರಿಗೂ ಕೂಡ ಈಗೇನ್ ಹೇಳ್ತಿದ್ದಾರೆ ನೋಡಿ, ಶೋಭಾ ಕರಂದ್ಲಾಜೆ ಅವರು ಬಂದುಬಿಟ್ರೆ ಅವರು ಡಾಮಿನೇಟಿಂಗ್ ಪೊಲಿಟಿಷಿಯನ್, ಹೀಗಾಗಿ ನಿಮ್ಮೆಲ್ಲರನ್ನು ಮೀರಿ ಅವರು ಮುಂದಕ್ಕೆ ಹೋಗ್ಬಿಡ್ತಾರೆ. ನೀವ್ಯಾರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗೋದಿಲ್ಲ, ನನಗೇನಪ್ಪ ನಾ ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾಗಿದೆ, ನೆಕ್ಸ್ಟ್ ಅಧಿಕಾರಕ್ಕೆ ಬಂದ್ರೆ ನೀವು ಯಾರಾದರೂ CM ಆಗಿ, ನಾನೀಗ ರಾಜ್ಯಾಧ್ಯಕ್ಷನಾಗಿರ್ತೀನಿ, ನಾನು ಆಕ್ಟಿವ್ ಆಗಿರಬೇಕು ಅಂದ್ರೆ ನನಗೆ ದೆಹಲಿಯಲ್ಲಿ ಹೋಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆ ಕಡೆ ಯತ್ನಾಳ್ ಅಂಡ್ ಟೀಮ್ ಜೊತೆನೂ ಅವ್ರು ಚೆನ್ನಾಗಿದ್ದಾರೆ, ಈ ಕಡೆ ಯಡಿಯೂರಪ್ಪ ಅಂಡ್ ಟೀಮ್ ಜೊತೆನೂ ಅವ್ರು ಚೆನ್ನಾಗಿದ್ದಾರೆ. ಒಂದು ದಾಳ ಉರುಳಿಸಿದ್ದಾರೆ, ಅವರು ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಬೇಡ ಅನ್ನುವ ಕಾರಣಕ್ಕಾಗಿ ಆದ್ರೂ ನನ್ನ ಒಪ್ಕೊಳ್ಬಹುದು ಅನ್ನುವ ಒಂದು ಆಶಾಭಾವನೆ ಬಸವರಾಜ ಬೊಮ್ಮಾಯಿ ಅವರಲ್ಲಿದೆ. ಅವರು ಒಂದು ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಅಲ್ಲಿಗೆ ವಿಜಯೇಂದ್ರ ಅವರು ಪಟ್ಟದಿಂದ ಕೆಳಗಿಳಿದದ್ದೇ ಆದ್ರೆ ಆಗ ಶೋಭಾ ಕರಂದ್ಲಾಜೆ ಹಾಗೂ ಬಸವರಾಜ ಬೊಮ್ಮಾಯಿ ಇಬ್ಬರಲ್ಲೊಬ್ರು ಆಗ್ಬೋದು ಅನ್ನುವಂಥ ಚರ್ಚೆ ಮುನ್ನೆಲೆಗೆ ಬಂದಿದೆ. ಹಾಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ಅವ್ರ ನಡುವೆ ಅಂದ್ರೆ, ವಿಜಯೇಂದ್ರ ಮುಂದುವರೆದ್ರೆ ನಂದೇನೋ ಆಕ್ಷೇಪ ಇಲ್ಲ, ಅವ್ರನ್ನ ಕೆಳಗಿಳಿಸೋದು ಅಂತಾನೆ ತೀರ್ಮಾನ ಆದ್ರೆ ನನಗೆ ಬೆಂಬಲಿಸಿ ಅಂತ ಬೊಮ್ಮಾಯಿ ಅವರು ಯಡಿಯೂರಪ್ಪನವ್ರ ಹತ್ರ ಕೇಳ್ಕೊಂಡಿದ್ದಾರೆ. ಆ ಕಡೆ ಯತ್ನಾಳ್ ಅಂಡ್ ಟೀಮ್ ಹತ್ರ ಹೋಗಿ ಏನ್ ಹೇಳಿದ್ದಾರೆ, ಶೋಭಾ ಕರಂದ್ಲಾಜೆ ಅವ್ರು ಬರೋದಕ್ಕಿಂತ ನಾನಿದ್ರೆ ನಿಮ್ಗೆ ಒಳ್ಳೇದಲ್ವಾ ಅಂತ ಹೇಳಿದ್ದಾರೆ. ಆದ್ರೆ ಅವ್ರು ಎಷ್ಟರ ಮಟ್ಟಿಗೆ ಒಪ್ಕೋತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ವಿರೋಧ ಪಕ್ಷದ ನಾಯಕ ಆಗ್ಬೇಕು ಅಂತ ಇದೆ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ. ಅವರು ವಿರೋಧ ಪಕ್ಷದ ನಾಯಕ ಆಗ್ಬೇಕು ಅಂದ್ರೆ ಆಗ ಲಿಂಗಾಯತ ಸಮುದಾಯದವರೇ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿದ್ರೆ ಅದು ಸಾಧ್ಯ ಆಗುದಿಲ್ಲ, ಒಂದೇ ಸಮುದಾಯಕ್ಕೆ ಎರಡು ಕೊಡೋದಿಲ್ಲ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಪರವಾಗಿ ಅವರೇನೋ ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟೆಡ್ ಅಲ್ಲ, ಅವ್ರು ಆಗ್ಲಿ ಅನ್ನೋಂಥದ್ದು ಇವ್ರ ಮನಸ್ಸಲ್ಲಿ ಏನು ಇಲ್ಲ. ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಬಹುತೇಕ ಯಡಿಯೂರಪ್ಪನವ್ರನ್ನ ನೆಚ್ಕೊಂಡೆ ಈ ಬಾರಿ ಈ ಫೈಟಿಗೆ ಇಳಿತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತೆ ನೋಡಿ, ಶೋಭಾ ಕರಂದ್ಲಾಜೆ ಅವರು ರಾಜ್ಯಾಧ್ಯಕ್ಷರಾಗಿದ್ದೇ ಆದ್ರೆ, ಆಗ ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕ ಆಗಿದ್ದೇ ಆದ್ರೆ ಅಶೋಕ್ ಅವ್ರ ಸ್ಥಾನವನ್ನ ಕಳ್ಕೋತಾರೆ. ಮತ್ತೆ ನೋಡಿ, ಇವೆಲ್ಲವನ್ನೂ ಮಾಡ್ಲಿಕ್ಕೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಈಗ ಬಿಟ್ರೆ ಮತ್ತೆ ಆಗಲ್ಲ. ಯಾಕಂದ್ರೆ ಈಗ ದೊಡ್ಡ ಚುನಾವಣೆಗಳು ಯಾವುದು ಕಣ್ಣೆದುರುಗಡೆ ಇಲ್ಲ ರಾಜ್ಯದಲ್ಲಿ. ಚುನಾವಣೆ ಹತ್ತಿರ ಬಂತು ಅಂದ್ರೆ ಆಗ ಯಡಿಯೂರಪ್ಪನವರು, ವಿಜಯೇಂದ್ರ ಇವರೆಲ್ಲರೂ ಕೂಡ ಬೇರೆದೇ ಗೇಮ್ ಆಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಚುನಾವಣೆಗೆ ಇನ್ನೂ ಕೂಡ 2028ರಲ್ಲಿ ಇರೋದು ಎಲೆಕ್ಷನ್, ಇನ್ನೂ 3 ವರ್ಷ ಇದೆ. ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳಿ ಈಗ ಬಿಜೆಪಿಯ ಒಳಗೆ ರಾಜ್ಯಾಧ್ಯಕ್ಷ ಪಟ್ಟದ ಬದಲಾವಣೆಯ ಆಟ ಶುರುವಾಗಿದೆ. ನಿಮ್ಮ ಪ್ರಕಾರ ವಿಜಯೇಂದ್ರ ಅವರು ಪಟ್ಟದಿಂದ ಕೆಳಗಿಳಿದದ್ದೇ ಆದ್ರೆ ಆಗ ಯಾರು ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ನೀವು ಭಾವಿಸ್ತೀರಿ? ಶೋಭಾ ಕರಂದ್ಲಾಜೆ ಅವರಾಗಬೇಕಾ, ಬಸವರಾಜ ಬೊಮ್ಮಾಯಿ ಅವರಾಗಬೇಕಾ, ಅಥವಾ ಯತ್ನಾಳ್ ಅವರಾಗಬೇಕು ಅಂತೀರಾ, ಅಥವಾ ಮತ್ತಾರಾದ್ರೂ ಬೇರೆಯವರ ಹೆಸರು ನಿಮ್ಮ ತಲೆಯಲ್ಲಿ ಇದೆಯಾ? ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕ ಆಗೋದು ಒಳ್ಳೇದಾ ಅಥವಾ ರಾಜ್ಯಾಧ್ಯಕ್ಷ ಆಗೋದು ಒಳ್ಳೇದಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.